ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲಾ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 29-30ರಂದು ನಗರದ ಅಮ್ಮನಿಕೆರೆ ಗಾಜಿನ ಮನೆಯ ಆವರಣದಲ್ಲಿ ಜರುಗಲಿದೆ. ಜಿಲ್ಲಾ ಸಾಹಿತ್ಯ ಪರಿಷತ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 2 ದಿನಗಳ ಪರ್ಯಂತ ವೈವಿಧ್ಯಮಯ ಸಾಹಿತ್ಯ ಸಮ್ಮೇಳನ ಇದಾಗಲಿದೆ. ಈ ಬಾರಿಯ ಸಮ್ಮೇಳನದ ಅಧ್ಯಕ್ಷರಾಗಿ ಪಂಡಿತ್ ರತ್ನ ಶ್ರೀ ಶಿವಮೂರ್ತಿ ಶಾಸ್ತ್ರಿಯವರ ಪುತ್ರರಾದ ಅಂತಾರಾಷ್ಟ್ರೀಯ ಖ್ಯಾತ ಸಾಹಿತಿ ಎಚ್.ಎಸ್. ಶಿವಪ್ರಕಾಶ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವರು. ಡಿಸೆಂಬರ್ 29ರಂದು ಜಿಲ್ಲೆಯ ಜನಪದ ಕಲಾ ಮೇಳಗಳೊಂದಿಗೆ ಸಮ್ಮೇಳನ ಅಧ್ಯಕ್ಷರು ನಾಡದೇವತೆಯ ಬೆಳ್ಳಿ ರಥದ ಮೆರವಣಿಗೆಯಲ್ಲಿ ಪಾದಯಾತ್ರೆ ಮಾಡುವರೆಂದು ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ಸಿದ್ದಲಿಂಗಪ್ಪ ಹೇಳಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಗಾಜಿನ ಮನೆಯಲ್ಲಿ 2 ದಿನಗಳ ಕಾಲ ಸಮ್ಮೇಳನ ಸಿದ್ಧತೆ ಪ್ರಾರಂಭ ಆಗಿದೆ. ಈಗಾಗಲೇ ಕಳೆದ 3 ತಿಂಗಳಿಂದ ಸಮ್ಮೇಳನ ಸಿದ್ಧತೆ ಪ್ರಾರಂಭ ಆಗಿದ್ದು, ಸಮ್ಮೇಳನದ ಗೌರವಾಧ್ಯಕ್ಷರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರನ್ನು, ಪೋಷಕರಾಗಿ ಸಹಕಾರ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ. ರಾಜಣ್ಣ ಸರ್ ಅವರನ್ನು ಅಧ್ಯಕ್ಷರಾಗಿ, ತುಮಕೂರು ನಗರದ ಶಾಸಕರಾಗಿರ್ತಕ್ಕಂಥ ಜಿ. ಜ್ಯೋತಿ ಗಣೇಶ್ ಅವರನ್ನು ಕಾರ್ಯಾಧ್ಯಕ್ಷರಾಗಿ, ಜಿಲ್ಲಾಧಿಕಾರಿಗಳನ್ನು, ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸ್ವಾಗತ ಸಮಿತಿಯಲ್ಲಿದ್ದು, ವಿವಿಧ ಅಧಿಕಾರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸೇರಿದಂತೆ 14 ಉಪಸಮಿತಿಗಳನ್ನು ರಚನೆ ಮಾಡಿಕೊಂಡು ಸಮ್ಮೇಳನಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ. 2 ದಿನಗಳ ಕಾಲ ನಡೀತಕ್ಕಂಥ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ವಿದ್ವಾಂಸರು, ಅಂತಾರಾಷ್ಟ್ರೀಯ ಖ್ಯಾತಿಯ ಕವಿಗಳು, ವಿಮರ್ಶಕರು, ತುಮಕೂರಿನವರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರನ್ನು ಸರ್ವಸಮ್ಮತವಾದಂಥ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ, ಈಗಾಗಲೇ ಅವರಿಗೆ ನಾವು ಮನವಿಯನ್ನು ಕೊಟ್ಟು ಸಮ್ಮೇಳನದ ಅಧ್ಯಕ್ಷರಾಗಿ ಒಪ್ಪಿಗೆಯನ್ನು ಪಡೆದು ಸಮ್ಮೇಳನ ಸಿದ್ಧತೆಗಳು ಪ್ರಾರಂಭ ಆಗಿವೆ. ಸಮ್ಮೇಳನದ ಅಧ್ಯಕ್ಷರ ಕಿರುಪರಿಚಯವನ್ನು ನಾವು ನಂತರದ ಇವತ್ತು ಸಂಜೆವರೆಗಾಗಿ ತಮಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಸಮ್ಮೇಳನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂತಂದರೆ, ಮೊದಲನೇ ದಿನ ಬೆಳಗ್ಗೆ 7:30ರಿಂದ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಗಾಜಿನ ಮನೆ ಮುಂಭಾಗದಲ್ಲಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿ ಸಭಾಂಗಣದ ಮುಂಭಾಗದಲ್ಲಿ ಧ್ವಜಾರೋಹಣ ಇರುತ್ತೆ. ಧ್ವಜಾರೋಹಣವನ್ನು, ರಾಷ್ಟ್ರಧ್ವಜವನ್ನು ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ ಕರಳೆ ಅವರು, ನಾಡಧ್ವಜವನ್ನು ಉಪಮಹಾಪೌರರಾದಂಥ ನರಸಿಂಹಮೂರ್ತಿ ಸರ್ ಅವರು, ಪರಿಷತ್ ಧ್ವಜವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೆರವೇರಿಸ್ತಾರೆ. ಅದಾದಮೇಲೆ 8 ಗಂಟೆಗೆ ಟೌನ್ ಮುಂಭಾಗದಿಂದ, ಮಹಾನಗರ ಪಾಲಿಕೆ ಮುಂಭಾಗದಿಂದ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಈ ವರ್ಷ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಯಲ್ಲಿ ವಿಶೇಷ ಏನಂದರೆ, ಸಮ್ಮೇಳನದ ಅಧ್ಯಕ್ಷರು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳೋದಿಲ್ಲ. ಅವರ ಸಲಹೆಯಂತೆ ಭುವನೇಶ್ವರಿ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿ ಇಡಲಾಗುತ್ತೆ. ಸಮ್ಮೇಳನದ ಅಧ್ಯಕ್ಷರು ನಡೆಯುವ ಮುಖಾಂತರ ನಡೆದು ನಮ್ಮ ಸಭಾಂಗಣಕ್ಕೆ ಬರ್ತಾರೆ. ಸಮ್ಮೇಳನದ ಮಾರ್ಗ ಮಹಾನಗರ ಪಾಲಿಕೆ ಮುಂಭಾಗದಿಂದ ಹೊರಟು ಗಾಯತ್ರಿ ಥಿಯೇಟರ್ ಮುಂಭಾಗದಿಂದ ಎಡಭಾಗಕ್ಕೆ ತಿರುಗಿ MG ರಸ್ತೆ ಮುಖಾಂತರ ಗುಂಚಿ ಸರ್ಕಲ್, ರಾಮಪ್ಪ ಸರ್ಕಲ್ ಅಲ್ಲಿಗೆ ಬರುತ್ತೆ. ಅಲ್ಲಿ ಪದ್ಮಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿಗಳ ಪುತ್ಥಳಿ ಇದೆ. ಪದ್ಮಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿಗಳು ನಮ್ಮ ಸಮ್ಮೇಳನದ ಅಧ್ಯಕ್ಷರ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರ ತಂದೆಯವರು. ವಿಶೇಷ ಅಂದರೆ, ತುಮಕೂರು ಜಿಲ್ಲೆಯ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಪದ್ಮಶ್ರೀ ಶಿವಮೂರ್ತಿ ಶಾಸ್ತ್ರಿಗಳು. 15ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅವರ ಮಗ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರು. ಅಲ್ಲಿ ಒಂದು ಪುಷ್ಪಾರ್ಚನೆ ಇದೆ ಪುತ್ಥಳಿಗೆ. ಅದಾದಮೇಲೆ ಅಂಬೇಡ್ಕರ್ ರಸ್ತೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಂಭಾಗ, ಕಚೇರಿ ಮುಂಭಾಗದಿಂದ ಸಭಾಂಗಣಕ್ಕೆ ಮೆರವಣಿಗೆ ತಲುಪುತ್ತೆ. ಇದರ ಕಾಲಾವಧಿಯನ್ನು ನಾವು 2 ಗಂಟೆಗಳ ಕಾಲ ಇಟ್ಕೊಂಡಿದ್ದೀವಿ. 8 ಗಂಟೆಯಿಂದ 10 ಗಂಟೆಗೆ ಅಂತ 10-15 ನಿಮಿಷ ಹಿಂದೆ ಮುಂದೆ ಮೆರವಣಿಗೆಯನ್ನು ಕರೆತರಬೇಕು ಅಂತಕ್ಕಂಥ ಸಿದ್ಧತೆಗಳಾಗಿದೆ.